ಆತ್ಮೀಯ ವೀಕ್ಷಕರೇ, ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪ್ರಿಯ ಸ್ಪರ್ಧಾರ್ಥಿಗಳೇ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 105 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ 10ನೇ ತರಗತಿಯನ್ನು ಮುಗಿಸಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದು ಕರ್ನಾಟಕ ಸರ್ಕಾರದ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗದಗ ಕಾರ್ಯಾಲಯ, ಜಿಲ್ಲಾಡಳಿತ ಭವನದಲ್ಲಿ ಈ ಒಂದು ಹುದ್ದೆಗಳಿಗೆ ಅಂಗನವಾಡಿ ಶಿಕ್ಷಕರು ಮತ್ತು ಸಹಾಯಕರಿಗೆ ಸಂಬಂಧಪಟ್ಟಿರತಕ್ಕಂತಹ ನೇಮಕಾತಿಗೋಸ್ಕರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು 13/6/2019 ಹೊರಡಿಸಿರ್ತಕ್ಕಂತಹ ಈ ನೋಟಿಫಿಕೇಷನ್ ಪ್ರಕಾರ ಗದಗ ಜಿಲ್ಲೆಯಲ್ಲಿರ್ತಕ್ಕಂತಹ 5 ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಜೊತೆಗೆ 34 ಅಂಗನವಾಡಿ ಕಾರ್ಯಕರ್ತರನ್ನು, 76 ಅಂಗನವಾಡಿ ಸಹಾಯಕರು ಸೇರಿದಂತೆ ಸರಿಸುಮಾರು ಒಟ್ಟು 115 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಪ್ರಾರಂಭವಾಗಿರ್ತಕ್ಕಂತಹ ದಿನಾಂಕ ಯಾವುದು ಅಂತಂದರೆ ದಿನಾಂಕ 17/6/2019 ಬೆಳಗ್ಗೆ 10 ಗಂಟೆಯಿಂದ ದಿನಾಂಕ 11/7/2019 5:30 ಅಂದರೆ 17ನೇ ತಾರೀಕಿಗೆ ಆಲ್ರೆಡಿ ಅರ್ಜಿ ಪ್ರಾರಂಭ ಆಗಿದೆ. ಜುಲೈ 12ನೇ ತಾರೀಕು ತನಕ ಈ ಒಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. www.anganawadi.recruit.kr ಈ ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರವಾಗಿ ಸಲ್ಲಿಸಬಹುದು. ಖಾಲಿ ಹುದ್ದೆಗಳ ವಿವರ ಹೀಗಿದೆ. ಗದಗ, ಕಣಿವಿ, ಅಡವಿ, ಸೋಮಾಪುರ, ಹಿರೇಹಂದಿಹಳ್ಳಿ ಮತ್ತು ಮುಳಗೊಂದ, ಬಿಂಕದಕಟ್ಟಿ, ಅನಂತರ ಈ ಎಲ್ಲ ಪ್ಲೇಸ್ಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಇದ್ದಾವೆ. ಇದನ್ನು ಒಂದ್ಸರಿ ಊರನ್ನು ನೋಡ್ಕೊಂಡ್ಬಿಡಿ. ಈ ನೋಟಿಫಿಕೇಷನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ವಯೋಮಿತಿ ಈ ರೀತಿಯಾಗಿರುತ್ತೆ. ಕನಿಷ್ಠ 18 ವರ್ಷದಿಂದ ಗರಿಷ್ಠ 35 ವರ್ಷಗಳ ವಯೋಮಿತಿಯೊಳಗಿರತಕ್ಕದ್ದು ಅನ್ನುವಂತಹ ಮಾಹಿತಿಯನ್ನು ನೀಡಲಾಗಿದೆ. ಕಾರ್ಯಕರ್ತೆಯರ ನೇಮಕಾತಿಗಳಲ್ಲಿ ವಿಕಲಚೇತನರಿಗೆ 10 ವರ್ಷ ವಯೋಮಿತಿಯನ್ನು ಸಡಿಲಿಕೆಯನ್ನು ಕೂಡ ಮಾಡಲಾಗಿದೆ. ಇನ್ನೊಂದು, ಈ ನೇಮಕಾತಿಗೆ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಪ್ರದೇಶದಲ್ಲಿ ಅಂದರೆ ಆ ಕೇಂದ್ರದ ವ್ಯಾಪ್ತಿಯ ಅಥವಾ ಆ ಕಂದಾಯ ಗ್ರಾಮದ ವ್ಯಾಪ್ತಿಯಲ್ಲಿ ಅಥವಾ ಆ ನಗರ ಪ್ರದೇಶದ ವ್ಯಾಪ್ತಿಯ ಒಳಗಡೆ ಅಥವಾ ಚುನಾವಣೆ ವಾರ್ಡ್ಗಳನ್ನು ಪರಿಗಣಿಸದೆ ಉಳಿದಿರತಕ್ಕಂತಹ ಎಲ್ಲ ಭಾಗನಿಧಿಯಲ್ಲಿ ಅಂದರೆ ಕಂದಾಯ ಅಥವಾ ಗ್ರಾಮ ಪಂಚಾಯಿತಿ ಆ ನಗರ ಪ್ರದೇಶದ ಒಳಗೆ ಆ ಒಂದು ಪೋಸ್ಟ್ ಅಂದರೆ ಹುದ್ದೆ ಖಾಲಿ ಇದ್ದರೆ ಆ ವ್ಯಕ್ತಿಯು ಕೂಡ ಅದೇ ಭಾಗದವರಾಗಿದ್ದರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ. ಅದಕ್ಕೆ ಅವರು 1 ವರ್ಷದ ಮುಂಚೆಯಿಂದಲೇ ಅಂದರೆ ತಹಶೀಲ್ದಾರ್ ಅವರಿಂದ ಪಡೆದಿರತಕ್ಕಂಥ ವಾಸಸ್ಥಳ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಅದರಲ್ಲಿ ಕನಿಷ್ಠ 1 ವರ್ಷದ ಒಳಗೆ ಅಲ್ಲಿ ವಾಸವಾಗಿರಬೇಕು ಅಂತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗೆ ಬರೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ಕನಿಷ್ಠ ವಿದ್ಯಾರ್ಥಿ SSLC ತೇರ್ಗಡೆಯಾಗಿರಬೇಕು ಅಂತ ಹೇಳಲಾಗಿದೆ. ಹೆಚ್ಚಿನ ವಿದ್ಯಾರ್ಹತೆಯನ್ನು ಪರಿಗಣಿಸುವುದಿಲ್ಲ. ಇದು ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ ಆಗಿರುತ್ತೆ. ಇದು ವಿದ್ಯಾರ್ಹತೆ SSLC ಆಗಿರಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಪರೀಕ್ಷಾ ಮಂಡಳಿ ಅಥವಾ SSLCಯನ್ನು ತೇರ್ಗಡೆಯನ್ನು ಹೊಂದಿರಬೇಕು. ಅದರಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ಹೊಂದಿದರೆ ಸಾಮಾನ್ಯ ಗಣಿತ, ಸಮಾಜಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ವಿಷಯಗಳನ್ನು ಕಡ್ಡಾಯವಾಗಿ ವ್ಯಾಸಂಗ ಮಾಡಿರಬೇಕು. ಪ್ರಮಾಣ ಪತ್ರದಲ್ಲಿ ಕನಿಷ್ಠ 219 ಅಂಕಗಳನ್ನಾದರೂ ಹೊಂದಿರಬೇಕು ಅಂತ ಮಾಹಿತಿ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಾತಿ ವಿಧಾನ ಹೇಗಿರುತ್ತೆ ಅಂದರೆ ಅವರು ಶಾಲಾ ಪೂರ್ವ ಶಿಕ್ಷಣವನ್ನು ನಿರ್ವಹಿಸಬೇಕಾಗಿರುವುದರಿಂದ ಕನ್ನಡವನ್ನು ಸರಿಯಾಗಿ ಮಾತನಾಡಬಲ್ಲಂತಹ ವ್ಯಕ್ತಿಯಾಗಿರಬೇಕು. ಹಾಗಾಗಿಯೇ ಅವರು ಕನ್ನಡ ಭಾಷೆಯನ್ನು ಓದುವ, ಬರೆಯುವ, ಮಾತನಾಡುವ ಜ್ಞಾನವನ್ನು ಹೊಂದಿರಬೇಕು ಅನ್ನುವಂತಹದ್ದು ಅವರ ಸೂಚನೆಯಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸಂದರ್ಶನವನ್ನು ಕೂಡ ಏರ್ಪಡಿಸಲಾಗುತ್ತೆ. ಅದರಲ್ಲಿ ಕನ್ನಡ ಕನಿಷ್ಠ ಜ್ಞಾನದ ಬಗ್ಗೆ ಅವರಿಗೆ ಓದಿಸಿ ಬರೆಯಿಸಿ ಜ್ಞಾನವನ್ನು ಪರೀಕ್ಷೆ ಮಾಡ್ತಾರೆ. ಆನಂತರ ಆಯ್ಕೆ ಮಾಡ್ತಾರೆ. ಅಂಗನವಾಡಿ ಸಹಾಯಕಿಯರ ಕನಿಷ್ಠ ವಿದ್ಯಾರ್ಹತೆ ಕನಿಷ್ಠ 4ನೇ ತರಗತಿಯನ್ನು ಓದಿರಬೇಕು. ಗರಿಷ್ಠ 9ನೇ ತರಗತಿಯನ್ನು ತೇರ್ಗಡೆಯಾಗಿರಬೇಕು. ಅಥವಾ 4ರಿಂದ 9ನೇ ತರಗತಿಯ ಒಳಗಡೆ ಅವರು ಓದಿದರೆ ಸಾಕು. 4ನೇ ತರಗತಿಗಿಂತ ಕಡಿಮೆ ಅಥವಾ 9ನೇ ತರಗತಿಗಿಂತ ಜಾಸ್ತಿಯನ್ನು ಓದಿದರೆ ಅದನ್ನು ಪರಿಗಣಿಸೋದಿಲ್ಲ. ಹೆಚ್ಚಿನ ವಿದ್ಯಾರ್ಹತೆಯನ್ನು ಪರಿಗಣಿಸೋದಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರ ಹುದ್ದೆಗಳಿಗೆ ಇವರಿಗೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಅದು ಆಸಿಡ್ ದಾಳಿಗೆ ಒಳಗಾಗಿರ್ತಕ್ಕಂತಹ ಮಹಿಳೆಯರಿಗೆ ಅಥವಾ ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ಆ ಒಂದು ಸಂಸ್ಥೆಯ ಭಾಗದಲ್ಲಿ ವಿಧವೆಯರಿಗೆ ಮತ್ತೊಂದು ಆದ್ಯತೆಯನ್ನು ಕೊಡ್ತಾರೆ. ಅಂಗವಿಕಲರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ. ಇನ್ನು ಬೋನಸ್ ಅಂಕಗಳನ್ನು ಇವರಿಗೆ ಕೊಡಲಾಗುತ್ತೆ. ಮಾಜಿ ದೇವದಾಸಿಯ ಮಗಳಿಗೆ ಅಥವಾ ಯೋಜನಾ ನಿರಾಶ್ರಿತರಿಗೆ, ವಿಚ್ಛೇದನ ಮಹಿಳೆಯರಿಗೆ, ಪರಿತ್ಯಕ್ತಿಯರಿಗೆ ಇವರಿಗೆ ಬೋನಸ್ ಅಂಕಗಳನ್ನು ಕೊಡಲಾಗುತ್ತೆ.
ಆನ್ಲೈನ್ ಮೂಲಕ ಅರ್ಜಿಯನ್ನು ತುಂಬಿದಂತಹ ನಿಗದಿತ ನಮೂನೆಯಲ್ಲಿ ಜನನ ಪ್ರಮಾಣ ಪತ್ರ ಅಥವಾ SSLC ಅಂಕಪಟ್ಟಿ, ನಿಗದಿತ ಅರ್ಹತಾ ವಿದ್ಯಾರ್ಹತೆ ಅಂಕಪಟ್ಟಿ, ಅನಂತರ ವಾಸಸ್ಥಳ ದೃಢೀಕರಣ ಪತ್ರ, ಜಾತಿ ಪ್ರಮಾಣ ಪತ್ರ, ವಿಧವಾ ಪ್ರಮಾಣ ಪತ್ರ, ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಅಂತೇಳಿ AC ಅವರಿಂದ ಪಡೆದಿರತಕ್ಕಂತಹ ಪತ್ರ, ಅಂಗವಿಕಲತೆ ಪ್ರಮಾಣ ಪತ್ರ, ಇನ್ನು ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದಾವೋ ಅವನ್ನೆಲ್ಲ ಕೂಡ ಲಗತ್ತಿಸಿ ಇದನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ತಲುಪಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿರ್ತಕ್ಕಂಥ ವಿಳಾಸ ಗದಗ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಕಾಟನ್ ಸೇಲ್ಸ್ ಸೊಸೈಟಿ ಗದಗ, 083722388823 ಅಂತ ಇದೆ, ಅಥವಾ ರೋಣ, ಮುಂಡರಗಿ, ಶಿರಹಟ್ಟಿ, ನರಗುಂದ ಈ ಒಂದು ಭಾಗದ ಶಿಶು ಅಭಿವೃದ್ಧಿ ಯೋಜನಾ ವಿಭಾಗದ ಹಲವಾರು ವಿಳಾಸಗಳನ್ನು ಮತ್ತು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ. ಅದನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಜೊತೆಗೆ ಈ ಒಂದು ಅಪ್ಲಿಕೇಶನನ್ನು ಕೇವಲ ಮಹಿಳೆಯರು ಮಾತ್ರ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥವರು ಅಪ್ಲಿಕೇಶನನ್ನು ಹಾಕ್ಬೋದು. ಕೇವಲ SSLCಯನ್ನು ಹೊಂದಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರಾಗ್ಬೋದು. ಅವ್ರಿಗೆ ಯಾವುದೇ ಸಪ್ರೇಟ್ ಆಗಿರತಕ್ಕಂಥ ಕೋರ್ಸ್ ಇಲ್ಲ ಅಂತ ಹೇಳಲಾಗಿದೆ. ಸ್ಪರ್ಧಾರ್ಥಿಗಳೇ, ಇದಿಷ್ಟು ಪ್ರಮುಖವಾಗಿರುವಂತಹ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಅಥವಾ ಮುಂದೆ ಬರುವುದಾಗಿರ್ತಕ್ಕಂತಹ ಎಲ್ಲ ಹುದ್ದೆಗಳ ಮಾಹಿತಿಗೆ, ಉಚಿತ ತರಗತಿಗಳಿಗೋಸ್ಕರ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ಒಂದು ವಿಡಿಯೋವನ್ನು ಅಗತ್ಯ ಇರುವಂಥವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.